ಬೆಳಗಾವಿಯಲ್ಲಿ ಮತ್ತೊಂದು ಫೈನಾನ್ಸ್ ಕಿರುಕುಳದ ಪ್ರಕರಣ ಬೆಳಕಿಗೆ ಬಂದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಯೇ ಸೀಸ್ ಆಗೋಗಿದೆ. ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಸೀಸ್ ಮಾಡಿದ ಇಕ್ವಿಟಾಸ್ ಫೈನಾನ್ಸ್ ಕಂಪನಿ. ನೋಡಿ, ಮನೆಯಲ್ಲಿ ಯಾರೂ ಇಲ್ಲ ಅಂದ ತಕ್ಷಣ ಬಂದು ಮನೆಯನ್ನೇ ಸೀಸ್ ಮಾಡಿ ಹೋಗ್ಬಿಟ್ರೆ ಏನು ಕತೆ? ಮನೆಯಲ್ಲಿರುವಂಥ ಜನ ಮನೆಗೆ ಬಂದರೆ, ವಾಪಸ್ ಬಂದರೆ ಅವರು ಮಲಗೋದಲ್ಲಿ, ವಾಸ ಮಾಡೋದಲ್ಲಿ, ವಯಸ್ಸಾದಂಥವರು ಮಕ್ಕಳು ಕೂತ್ಕೊಳ್ಳೋದಲ್ಲಿ. ಯಲ್ಲವ್ವ ಬಸಪ್ಪ ಕುರ್ಕುಂದ ಎಂಬುವರ ಮನೆಗೆ ಬೀಗ ಹಾಕಲಾಗಿದೆ. ಈಗ ಬೀದಿಗೆ ಬಂದಂಥ ರೀತಿಯಲ್ಲಾಗಿದೆ. 5 ವರ್ಷದ ಹಿಂದೆ 8 ಲಕ್ಷ ಸಾಲವನ್ನು ಪಡೆದುಕೊಂಡಿದ್ದರಂತೆ ಬಸಪ್ಪ ಕುರ್ಕುಂದ. ಈವರೆಗೂ 9 ಲಕ್ಷ ಹಣವನ್ನು ಕಟ್ಟಿದ್ದಾರೆ. 5 ವರ್ಷದಿಂದ 8 ಲಕ್ಷ ತಗೊಂಡಿದ್ದಾರೆ. ಇಲ್ಲಿವರೆಗೂ 9 ಲಕ್ಷ ಕಟ್ಟಿದ್ದಾರೆ. ಆದರೆ ಈಗ ಮತ್ತೆ 4 ಲಕ್ಷ ಹಣ ಕಟ್ಟುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಕಟ್ಟದೆ ಹೋದರೆ ಸೀಸ್ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರಂತೆ. ಇದೀಗ ಏಕಾಏಕಿ ಮನೆಗೆ ಬಂದು ಸೀಸ್ ಮಾಡಿದ್ದ. ತಿನ್ನಲು ಕೂಡ ಏನೂ ಇಲ್ಲ, ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಕುಟುಂಬ. ನಿಜಕ್ಕೂ ಕೂಡ ಇದು ಫೈನಾನ್ಸ್ ಕಿರುಕುಳದ ಪರಮಾವಧಿಗೆ ತಲುಪಿದ್ದೇವೆ ಅಂತ ಹೇಳಬೇಕಾಗತ್ತೆ. ಫೈನಾನ್ಸ್ ಇಡೀ ಕುಟುಂಬವನ್ನು, ಮನೆ ಆಸ್ತಿ ಏನೇ ಇದ್ದರೂ ಕೂಡ ಅವರನ್ನು ತಿನ್ನಲು ಏನೂ ಇಲ್ಲದಂಥ ಗತಿಯಲ್ಲಿ ತಂದು ನಿಲ್ಲಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಕಣ್ಣೀರಿಡ್ತಾ ಇದ್ದಾರೆ. ಆ ಕುಟುಂಬ ನಿಜಕ್ಕೂ ಕೂಡ ಬೀದಿಗೆ ಬಿದ್ದ ರೀತಿಯಲ್ಲಿ ಆಗೋಗಿದೆ. ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಲ್ಲಿರುವಂಥ ಮನೆ ಇದು. ಮನೆಗೆ ವಾಪಸ್ ಬಂದರೂ ಕೂಡ ಮನೆಯೊಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಅವರ ಮನೆಯನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿಂದೇನೋ ನೋಟಿಸನ್ನು ಅಂಟಿಸಿದ್ದಾರೆ ಕಾಣಿಸುತ್ತೆ. ಹೀಗೆ ಇಕ್ವಿಟಾಸ್ ನೋಡ್ತಾ ಇದ್ದೀರಿ, ಮನೆಗೆ ಅಂಟಿಸಿರುವಂಥ ನೋಟಿಸನ್ನು ನೋಡ್ತಾ ಇದ್ದೀರಿ. ಇಕ್ವಿಟಾಸ್ ಅಲ್ಲಿ ಹೇಳಿದೆ ನೋಡಿ, ಈಗ ಸೀಸ್ ಮಾಡಿ ಹೋಗಿದ್ದಾರೆ. ಆ ಕುಟುಂಬದ ಕತೆ ಏನು? ಆ ಮನೆಯಲ್ಲಿ ಇವತ್ತು ರಾತ್ರಿ ಎಲ್ಲಿ ವಾಸ ಮಾಡಬೇಕು, ಅವರು ಎಲ್ಲಿ ಮಲಗಬೇಕು, ಎಲ್ಲಿ ತಿನ್ನಬೇಕು, ಎಲ್ಲಿರಬೇಕು? ಹೀಗೆ ಮನೆಗಳನ್ನೇ ಸೀಸ್ ಮಾಡ್ತಾ ಹೋದರೆ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇವ್ರು ಆಡಿದ್ದೇ ಆಟನ? ಇವರು ವಸೂಲು ಮಾಡಿದ್ದೇ ಬಡ್ಡಿನ? ಬಡ್ಡಿ, ಚಕ್ರ ಬಡ್ಡಿ ಅಂತ ಸೇರಿಸಿ ಬಡವರ ರಕ್ತ ಹೀರ್ತಾ ಇದ್ದಾರೆ ಇವರು. ಅಕ್ಷರಶಃ ಬಡವರ ರಕ್ತ ಹೀರ್ತಾ ಇದ್ದಾರೆ. ಕಟ್ಟಿದೆ ಹೋದರೆ ಮನೆಯಿಂದ ಆಚೆಗೆ, ಮನೆಯಿಂದ ಬೀದಿಗೆ ತಳ್ತಾರೆ. ಮಾನ ಮರ್ಯಾದೆ ಒಂದು ಚೂರು ಉಳಿಯಲ್ಲ ಊರಲ್ಲಿ. ಹಾಗೆ ಮಾನ ಮರ್ಯಾದೆಯನ್ನು ಹಾಳು ಮಾಡಿ, ಹರಾಜಾಕಿ, ಮನೆಯನ್ನು ಸೀಸ್ ಮಾಡಿ ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವರು ಅಂತ ಅರ್ಥ ಆಗ್ತಾರೆ. ನಿಜಕ್ಕೂ ಕೂಡ ಇದು ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸದ ಎಲ್ಲೆ ಮೀರಿದಂಥ ಚಿತ್ರಣಗಳಿವೆಲ್ಲವೂ ಕೂಡ. ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದೆ. ರಾಜ್ಯಾದ್ಯಂತ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ರಾಜ್ಯಾದ್ಯಂತ ಕಿರುಕುಳದ ವರದಿಗಳು ಬರ್ತಾನೆ ಇದ್ದಾವೆ. ಯಾರು ಸಾಲ ಕೇಳಕ್ಕೆ ಬಂದರೆ ಫೈನಾನ್ಸ್ನವನು EMI ಕಟ್ಟಪ್ಪ ಅಂತ ಬಂದರೆ ಧೈರ್ಯವಾಗಿ ಗ್ರಾಮದೊಳಗೆ ಬರೋಕ್ಕಾಗೋದಿಲ್ಲ. ಅಂತಹ ಸನ್ನಿವೇಶದಲ್ಲಿ ಕರ್ನಾಟಕ ನೋಡ್ತಾ ಇದ್ದೇವೆ ನಾವು. ಈ ಇಕ್ವಿಟಾಸ್ ಎನ್ನುವ ಫೈನಾನ್ಸ್ ಕಂಪನಿಯವನು ಹೀಗೆ ಏಕಾಏಕಿಯಾಗಿ ಬಂದು ಸೀಸ್ ಮಾಡಿ ಹೋಗ್ಬಿಟ್ಟಿದ್ದಾನೆ. ನಿಜಕ್ಕೂ ಕೂಡ ಇದು ಇಷ್ಟೆಲ್ಲ ವರದಿ ಆಗ್ತಾ ಇದ್ರು, ಸರ್ಕಾರ ಕಠಿಣ ಕ್ರಮದ ಎಚ್ಚರಿಕೆ ನಡುವೆಯೂ ಕೂಡ ಇಂಥ ಘಟನೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಮನ್ಯಾಗ ಯಾರೆಲ್ಲ ಬಂದು ಕದಾಕಿ ಇರಲಿ, ಅದಕ್ಕೆ ಈ ಬೇರೆದವ್ರು ಕಟ್ಟಿ ಮೇಲೆ ಬಂದು ಕಾಸು ಎಲ್ಲ ಒಳಗದವ್ರ ಸಾಮಾನೆಲ್ಲ ಗಾಯ ಕಾಸು ನಮ್ಗೆ ಏನು ತಿಳಿವತ್ತು ನೋಡಿ ಎಷ್ಟು ಸಲ ರೀ ಏನು ಕೂಲಿ ಯಾವಾಗ ಸೀಸ್ ಮಾಡ್ಯಾರ? ಬಂದು ಕಾರ್ ಯಾವಾಗ ಸೀಸ್ ಮಾಡ್ಯಾರ ರೀ? ನಮಗೆ 16 ಮತ್ತು ಹೆಂಗೆ ಮಾಡತ್ರಿ? ಏನು ಅಲ್ಲ ಇಲ್ಲೇ ತಂದಿದ್ದು ಹಾಸಿಗೆ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಊಟ ಅಡುಗೆ ಮಾಡಿಸೋದು ಹೆಂಗೆ ರೀ? ಅಡುಗೆ ತಲೆಗೆ ಮಾಡ್ಕೊಂಡ್ಬಂದಿರ್ತಾರೆ.
ಹ್ಞೂ ರೀ ಈಗೇನು ಕಟ್ ಅಂತ ಹೇಳ್ತಾರೆ ನೋಡ್ರಿ. ಕಟ್ ಮಾತಾಡ್ರು ನಮಗೆ ಕಟ್ಟಕ್ಕೆ ಆಗಲ್ಲ ಅನ್ನತ್ತವ್ರು ನಾವು ನೋಟಿಸ್ ಕೊಟ್ಟಾರ. ನೋಟಿಸ್ ಕೊಟ್ಟಾರ. ಹ್ಞೂ ಹೋಗಂದ್ಲಿ ಅಂದ್ರ ಹುಡುಗರು ಕೆಲ್ಸಕ್ಕೆ ಹೋಗಿದಾರ್ರಿ. ಸ್ವಸ್ಥರು ಮಕ್ಕಳು ಹೋದಾಗ್ರಿ ಚವಿ ಹಾಕೊಂಡು ಹೋಗ್ಯಾರ್ರಿ ಅವ್ರು. ಎಷ್ಟು ಮಾಡಿದೆ ಸರ್? 2 ಲಕ್ಷ ಎಷ್ಟು ತುಂಬಿರಿ? ಈಗ್ರಿ 9 ಲಕ್ಷ ಚಿಲ್ಲರ್ ಕಟ್ಟಿದೇವ್ರಿ. ಏನಾತ್ರಿ? 5 ವರ್ಷ ಅಂತ ಹೇಳ್ರಿ, ಈಗ 8 ವರ್ಷ ನಾತಾರಿ. ಯಾರ್ಯಾರು ಬಂದ್ರು ನಮ್ಗಾರ ಗೊತ್ತ್ರಿ, ಅವ್ರೇ ಬಂದಾರೆ. ಏನು ಹೇಳಿದ್ರಿ ಅವ್ರು ನಮ್ಗೆ, ಒಟ್ಟ ಹೇಳಿದ್ರಿ. ಹೋಗಂದ್ಲಿ ಅಂದ್ರ ಹುಡುಗರು ಕೆಲ್ಸಕ್ಕೆ ಹೋಗಿದಾರ್ರಿ. ಸ್ವಸ್ಥರು ಎಸ್ ನೋಡ್ತಾ ಇದ್ದೇವೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಸ್ಥಿತಿ ಇದೆ. ಹೇಳಿ ಕೇಳಿ ನೋಡಿ, ಕರ್ನಾಟಕದ ಪ್ರತಿಯೊಂದು ಕಡೆಗಳಲ್ಲೂ ನಾವು ಸುದ್ದಿ ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಅಟ್ಟಹಾಸ ಹೇಗೆ ನಡೀತಾ ಇದೆ, ಬಡವರಲ್ಲಿ ಹೇಗೆ ಬೀದಿಗೆ ಆಗ್ತಾ ಇದ್ದಾರೆ ರೀ. ಹಳ್ಳಿಗಳಲ್ಲಿ ಜನ ಏನಿಲ್ಲ ಅಂದರೂ ಪರವಾಗಿಲ್ಲ, ಮಾನ ಮರ್ಯಾದೆಗೆ ಹೆದರುವಂಥ ಜನ ಇರ್ತಾರೆ. ಒಂದೊತ್ತು ಉಪವಾಸ ಮಲಗಿದ್ರೂ ಪರವಾಗಿಲ್ಲ, ನಮಗೆ ಮರ್ಯಾದೆಯೇ ಮುಖ್ಯ ಅಂತ ಹೇಳಿ ಬಾಳುವಂಥ ಜನ ಹಳ್ಳಿಗಳಲ್ಲಿ ಸ್ವಾಭಿಮಾನಿಗಳು ಜಾಸ್ತಿ. ಆದರೆ ಇವತ್ತು ಈ ಮೈಕ್ರೋ ಫೈನಾನ್ಸ್ನ ಸಾಲದ ಶೂಲಕ್ಕೆ ಸಿಲುಕಿ ಮಾನ ಮರ್ಯಾದೆ ಬೀದಿಗೆ ಹರಾಜಾಕಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಜನ. ಬಡ್ಡಿ ಚಕ್ರ ಬಡ್ಡಿ ಅಂತ ಸೇರಿಸಿ ವಸೂಲಿ ಮಾಡಿ ಜನರನ್ನು ನರಕ ಯಾತನೆಯನ್ನು ತೋರಿಸ್ತಾ ಇದ್ದಾರೆ ಜನರಿಗೆ. ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇಲ್ಲ ಇಲ್ಲಿ. ಯಾರು ಎಷ್ಟು ಬೇಕಾದ್ರೂ ಬಡ್ಡಿಯನ್ನು ವಸೂಲಿ ಮಾಡಬಹುದಾ? ಜನರಿಗೆ ಬೇರೆ ಬೇರೆ ವಾಮ ಮಾರ್ಗಗಳ ಮೂಲಕವೂ ಕೂಡ ಸಾಲ ಕೊಟ್ಟಿದ್ದಾರೆ. ಇವರು ಜನ ತಮ್ಮ ಅವಶ್ಯಕತೆಗಳಿಗೆ ಸಾಲ ಮಾಡಿರಬಹುದು, ಆದರೆ ಕೆಲವಷ್ಟು ಜನ ವಾಮ ಮಾರ್ಗಗಳ ಮೂಲಕ ಅಥವಾ ಬೇರೆ ಬೇರೆ ಸ್ವರೂಪದ ಮೂಲಕ ವಂಚನೆಗೊಳಗಾಗಿದ್ದಾರೆ. ಇದು ಸಬ್ಸಿಡಿ ಸಾಲ ಅಂತಲೋ, ಸರ್ಕಾರಿ ಸಾಲ ಅಂತಲೋ, ಸರ್ಕಾರಿ ಹಣ ಅಂತಲೋ, ನಿಮಗೆ ಕಮ್ಮಿ ಬಡ್ಡಿ ದರ ಸಿಗುತ್ತೆ ಅಂತಲೋ, 108 ವಂಚನೆಯ ಹಾದಿಯ ಮೂಲಕ ಜನರನ್ನು ಈ ಸ್ಥಿತಿಗೆ ಬಂದು ನಿಲ್ಲಿಸಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ದಾವೆ, ಆದರೂ ಕೂಡ ಈ ಇಕ್ವಿಟಾಸ್ ಎನ್ನುವ ಈ ಕಂಪನಿಗೆ ಅದೆಷ್ಟು ಧೈರ್ಯ ಇರಬೇಕು, ಅದೆಷ್ಟು ಭಂಡತನ ಇರಬೇಕು. ಈತನನ್ನು, ಈ ಕುಟುಂಬವನ್ನು ಬೀದಿಗೆ ತಳ್ಳಿ ತಾನು ಲಾಭವನ್ನು ಮಾಡಿಕೊಳ್ಳಿಕ್ಕೆ ಹೊರಟಿದೆಯಲ್ಲ ಆ ಕಂಪನಿ ಇಕ್ವಿಟಾಸ್. ಜನ ನೋಡಬೇಕು ಈ ಸ್ಟೋರಿಯನ್ನು, ಸರ್ಕಾರವು ನೋಡಬೇಕು. ನಾಳೆ ಸಭೆ ಇದೆ, ಸರ್ಕಾರವು ಕೆಲವಷ್ಟು ಟಫ್ ಗೈಡ್ಲೈನ್ಸನ್ನು ತರದೇ ಹೋದರೆ ಇಂಥ ಜನ ಬೀದಿಯಲ್ಲಿ ಶಾಪ ಹಾಕ್ತಾರೆ. ಕೇವಲ ಇಕ್ವಿಟಾಸ್ ಎನ್ನುವ ಫೈನಾನ್ಸ್ ಕಂಪನಿ ಮಾತ್ರ ಅಲ್ಲ, ಬಡವರ ರಕ್ತ ಹೀರುವಂಥ ಅನೇಕ ಫೈನಾನ್ಸ್ ಕಂಪನಿಗಳಿದ್ದಾವಲ್ಲ, ಬಡವರ ರಕ್ತವನ್ನು ಕುಡಿತಾ ಇರುವಂಥ ಆ ಎಲ್ಲ ಕಂಪನಿಗಳಿಗೂ ಕೂಡ ನಿಯಂತ್ರಣ ಬೇಕೇ ಬೇಕು. ಒಂದು ರೀತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಒಂದು ಬಾರಿ ಸಾಲದ ಶೂಲಕ್ಕೆ ಸಿಲುಕಿದ ನಂತರದಲ್ಲಿ ವಾಪಸ್ ಬರೋಕ್ಕೂ ಆಗ್ತಾ ಇಲ್ಲ, ಅಲ್ಲಿರೋಕ್ಕೂ ಆಗ್ತಾ ಇಲ್ಲ. ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವರು ಹೇಳಿದಷ್ಟು ಬಡ್ಡಿ ಕಟ್ಟಬೇಕು, ಅವರು ವಿಧಿಸಿದಷ್ಟು ಬಡ್ಡಿಯನ್ನು, ಚಕ್ರ ಬಡ್ಡಿಯನ್ನು ಸೇರಿಸಿ ಕಟ್ಟಬೇಕು. ಇಲ್ಲವಾದರೆ ಅಲ್ಲಿಂದ ಆಚೆ ಬರೋಕ್ಕಾಗೋದಿಲ್ಲ. ಕೊಂಚ ವಿಳಂಬ ಆದರೆ ಮನೆ ಮುಂದೆ ಯಮದೂತರ ರೀತಿಯಲ್ಲಿ ಇಳಿತಾರೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಯಮದೂತರು ಅಂತ ಹೇಳ್ತಾ ಇದ್ದೀನಿ ನಾನು. ಯಮದೂತರ ರೀತಿಯಲ್ಲಿ ಇಳಿತಾರೆ, ಮನೆ ಬಾಗಿಲು ತಡ್ತಾರೆ, ಮನೆಯೊಳಗೆ ನುಗ್ಗುತ್ತಾರೆ. ಮನೆಯೊಳಗೆ ಒಂಟಿ ಹೆಂಗಸಿದೆಯೋ ಅಥವಾ ಮಕ್ಕಳಿದ್ದಾರೋ, ಬೇರೆ ಯಾರು ನೆಂಟರು ಬಂದಿದ್ದಾರೋ, ಅದೆಲ್ಲವನ್ನು ನೋಡೋದು ಇಲ್ಲ, ಅವ್ರಿಗದು ಬೇಕೂ ಆಗಿಲ್ಲ. ಹೊಳ ಬಂದು ಬಾಯಿಗೆ ಬಂದಂಗೆ ಧಮಕಿ ಹಾಕಿ ವಸೂಲಿ ಮಾಡಿಕೊಂಡು ಹೋಗುವಂಥ, ಮಾನ ಮರ್ಯಾದೆಗೆ ಹೆದರುವಂಥ ಜನ ಮತ್ತಷ್ಟು ಈ ಸಾಲದ ಶೂಲದಿಂದ ಹೊರಗೆ ಬರೋಷ್ಟೊತ್ತಿಗೆ ಮತ್ತೆ 10 ಕಡೆಗಳಲ್ಲಿ ಸಾಲ ಮಾಡುವಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿರುತ್ತೆ. ಇಂಥ ಅಮಾನವೀಯ ಘಟನೆಗಳು ನಮಗೆ ಸಿಗ್ತಾ ಇದ್ದಾವೆ. ಎಸ್, ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಈ ಕಿರುಕುಳ ಫೈನಾನ್ಸ್ನ ಅಟ್ಟಹಾಸವನ್ನು
ನಾವು ತೋರಿಸ್ತಾ ಇದ್ದೀವಿ. ಆದರೂ ಕೂಡ ಈ ಕಿರುಕುಳ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಾ ಇದೆ. ಇವರಿಗೆ ಕಡಿವಾಣ ಹಾಕುವಂಥ ಜನ ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ್ಯಕ್ಚುಲಿ ಇವರ ಕತೆ ಏನು, ಇವರ ಕತೆ ಏನು, ಎಷ್ಟು ವರ್ಷದಿಂದ ಸಾಲ ತೆಗೆದುಕೊಂಡಿದ್ರು, ಮೊನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಹೇಳಿದ್ರು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಇಲ್ಲಿವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ಪರ್ಟಿಕ್ಯುಲರ್ ಕೇಸ್ಗೆ ತಕ್ಷಣ ನ್ಯಾಯ ಕೊಡಿಸುವಂಥ ಕೆಲಸ ಏನಾಗುತ್ತೆ? ಸಂಪರ್ಕ ಏನಾದ್ರು ಮಾಡಿದ್ರ ಶ್ರೀಧರ್? ದಶರಥ್ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಏನು ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಬೆಳಗಾವಿ ತಾಲೂಕಿನ ತಾರ್ಯಾಳ ಗ್ರಾಮದಲ್ಲಿ ನಡೆದಂಥ ಘಟನೆ ಏನಿದೆ, ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಅದನ್ನು ಪ್ರತ್ಯೇಕವಾಗಿ ಅದನ್ನು ಪರಿಗಣಿಸಿ ಅದನ್ನು ಏನು ಕ್ರಮ ಕೈಗೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಫೈನಾನ್ಸ್ದವರು ಒಂದು ಹೆಜ್ಜೆ ಮುಂದೆ ಬಂದು ಈಗ ವಾಪಸ್ ಅವರಿಗೆ ಮನೆ ಬೀಗನ ಓಪನ್ ಮಾಡಿ ಅವ್ರ ಮನೆ ಒಳಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥ ಮಾತುಗಳೀಗ ಗೊತ್ತಾಗ್ತದೆ. ಇನ್ನು ಅಧಿಕೃತವಾಗಿ ಒಂದು ಗಂಟೆಯಲ್ಲಿ ಅದರ ಸ್ಪಷ್ಟವಾದಂಥ ಚಿತ್ರಣ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇದು ತಾರ್ಯಾಳ ಗ್ರಾಮದ ಘಟನೆ. ಆದರೆ ಮತ್ತೊಂದು ಕಡೆ ಕಿತ್ತೂರಿನಲ್ಲಿ ಕೂಡ ಇದೇ ರೀತಿ ಒಂದು ಯಲ್ಲಪ್ಪ ಅನ್ನೋದು ಕುರುಬರ್ ಅನ್ನೋದು ಕುಟುಂಬವನ್ನು ಕೂಡ ಇದೇ ರೀತಿ ರಾತ್ರೋರಾತ್ರಿ ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೇಕಾಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದರೆ ಇದೇ ರೀತಿಯನ್ನು ಏನು ನೂರಾರು ಮಹಿಳೆಯರು ವಂಚನೆಗಾದಂಥ ಮಹಿಳೆಯರು ದಸರಾ ತೋರಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದಿದ್ದಾರೆ. ಇವರೆಲ್ಲರೂ ಕೂಡ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೊಲಗಿ ಗ್ರಾಮದ ಮಹಿಳೆಯರು. ನಾವೊಂದು ಅಂಶನಲ್ಲಿ ನಾವು ಗಮನಿಸಿದಾಗ ದಶರಥ ಏನು ಹೊಳೆಪ್ಪ ದಡ್ಡಿ ಅನ್ನೋಂಥ ಆರೋಪಿನ ಈ ಹಿಂದೆ ಕಾಕ್ತಿ ಮತ್ತು ಮಾಳ್ಮಾರ್ತಿ ಪೊಲೀಸ್ ಅರೆಸ್ಟ್ ಮಾಡಿದ್ರು. ಆ ಒಂದು ಆರೋಪಿನೇ ಇವರಿಗೂ ಕೂಡ ಮೋಸ ಮಾಡಿರ್ತಕ್ಕಂಥದ್ದು. ಇವರಿಗೆ ಸಣ್ಣ ಸಣ್ಣ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡೋದಕ್ಕೆ ಹಚ್ಚಿ ಆ ಒಂದು ಸ್ವಸಹಾಯ ಗ್ರೂಪ್ಗಳ ಮೂಲಕ ಬೆಳಗಾವಿಯಲ್ಲಿರ್ತಕ್ಕಂಥ 4 ಖಾಸಗಿ ಫೈನಾನ್ಸ್ಗಳಲ್ಲಿ, ಅಂದರೆ ಪ್ರಮುಖವಾಗಿ 4 ಖಾಸಗಿ ಫೈನಾನ್ಸ್ಗಳಲ್ಲಿ ತಲಾ 50,000 ಸಾವಿರ ರೂಪಾಯಿ ಅಂತ ಇವರಿಗೆ ಒಂದು ಲೋನನ್ನು ಇಸ್ಕೊಡ್ತಾನೆ. ಅದರ ಜೊತೆಗೆ ಆ ಲೋನ್ ಇಸ್ಕೊಡೋಂಥ ಸಂದರ್ಭದಲ್ಲಿ ಏನು ಇವರಿಗೆ ಕೇವಲ 17,000 ರೂಪಾಯಿ ಹಣವನ್ನು ಕೊಟ್ಟು 30,000 ರೂಪಾಯಿ ತಾನಿಟ್ಕೊಳ್ತಾನೆ. ಉಳಿದಂಥ ಹಣದಕ್ಕಂತ ನಾನೇ ಬರೆಸ್ತೀನಿ ಅಂತ ಹೇಳಿ ಅವರಿಗೆ ಮಾತು ಕೊಡ್ತಾನೆ. ತದನಂತರ ಈಗ 4 ಫೈನಾನ್ಸ್ದವರು ಏಕಕಾಲದಲ್ಲಿ ಅವ್ರ ಮನೆಗೆ ಬಂದು ಹಣ ತುಂಬುವಂತೆ ಕಿರುಕುಳ ಕೊಡ್ತಾ ಇದ್ದಾರೆ. ದಶರಥ್ ಸ್ವತಃ ಈ ಒಂದು ನೊಂದಂಥ ಮಹಿಳೆಯರು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಏನಾಯ್ತು? ಎಲ್ಲ ಲೋನ್ ತೊಗೊಂಡಿದ್ರಿ, ಏನಾಯ್ತು? ಹ್ಞೂ 4 ಲೋನ್ ತೊಗೊಂಡವ್ರಿ ನಾವು. ತೊಗೊಂಡ್ರ ಎಲ್ಲ ದುಡ್ಡು ನಾನೇ ಕಟ್ತಾನು, 24 ಅಂತ ನಾನೇ ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ್ರ ತೊಗೊಂಡಾರ್ರಿ. ದಡ್ಡಿ ಹೊಳ್ಯಾಪ ರೀ, ಮುತ್ನಟ್ಟಿ ರೀ. ಅವ ತೊಗೊಂಡ ನಮ್ಮ ದುಡ್ಡು ಕಟ್ಟವಾಲ್ರಿ. ನಾವು 2 ಲಕ್ಷ ರೀ. ಹ್ಞೂ ರೀ, ನಮಗೆ 17 ಸಾವಿರ ಕೊಟ್ಟಿದ್ದಾನ್ರಿ. ಅದೆಲ್ಲ ನಾನು ಎಲ್ಲ ಪೂರ ಮುಗಿ ಮಟ್ಟ 2 ವರ್ಷ ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ ತೊಗೊಂಡಾನ್ರಿ. ತೊಗೊಂಡು ಈಗ ಸಂಜ್ಞಾರು ಬಂದ್ರ ರೀ ಅವರು, ನಾವು ನೀವು ಕಟ್ಟೋದಿಲ್ಲ ರೀ, ಹಂಗಾರೆ ನಾವು ಹಿಂಗೆ ಕೊಟ್ಟು ಮೋಸ ಆಗಿದ್ದೀವಿ ರೀ ಅಂತಂದ್ರೆ ನಮ್ಮನ್ನು ಕೇಳಿ ತೊಗೊಂದಿಲ್ಲ ರೀ. ನಮ್ಮ ದುಡ್ಡು ನೀವು ಕಟ್ಟಬೇಕು, ನೀವು ಏನ್ರಿ ಸಾಯರಿ ಇರ್ರಿ, ನೀವು ತಾಳಿಯರೇ ಮಾರ್ರಿ, ನಿಮ್ಮ ಮನೆಯರೇ ಮಾರ್ರಿ, ಏನ್ರಿ ನಿಮ್ಮ ಮಕ್ಕಳಾರೇ ಮಾರ್ಕೋರಿ, ಒಟ್ಟು ನಮಗೆ ದುಡ್ಡು ಕಟ್ಬೇಕ್ರಿ ಅಂತಾರೆ ಅವರು. ನಾವು ದಿನ ಡೈಲಿ ಗಂಡ್ರೆ ಕೊಡಕ್ರಿ. ಮಗ ಒಬ್ಬ ಅದಾನ್ರಿ, ಸಾಲಿ ಹೋಗ್ಕಾನ್ರಿ, ಮಗಳು ಒಬ್ಬಾಕಿ ಮನ್ಯಾಗ ಇರ್ತಾರ್ರಿ, ಇನ್ನೂ ಸಣ್ಣಾರ ಅದಾರ್ರಿ. ನಾವು ಊರು ಗೌಡ್ರ ಹೊಲದಾಗ ದುಡಿಯಾಕೆ ಹೋಗ್ರಿ, 200 ರೂಪಾಯಿ ಕೂಲಿ ರೀ. ಹರಿಯಾಗ ಹತ್ತಕ್ಕೆ ಹೋಗ್ತೇವ್ರಿ, 6ಕ್ಕೆ ಬರ್ತೇವ್ರಿ. ಬಂದ್ರೆ ನಮಗೆ ರೀ 200 ರೂಪಾಯಿದಾಗ ನಾವು ಕೂಲಿ ಎಟ್ಟು ಮಾಡ್ಬೇಕ್ರಿ, ಹೊಟ್ಟೆ ಎಟ್ಟು ತುಂಬಿಸ್ಕೋಬೇಕ್ರಿ, ಎಟ್ಟು ಸಂತಿ ಮಾಡಿ ಎಟ್ಟು ತಿನ್ಬೇಕ್ರಿ, ಸಂಘ ಏನು ತುಂಬೇಕ್ರಿ. ಅದಕ್ಕೆ ರೀ ನಮಗೆ ತುಂಬಕ್ಕಾಗಲ್ಲ ಅಂತೇಳಿ ನಾವು ಸಾಯ್ಬೇಕಂತ ಜೀವನ ಬ್ಯಾಡ ಅಂತ ಬೇಸರ ಆಗೈತ್ರಿ ನಮಗೆ ರೀ. ದುಡ್ಡು ಕಟ್ಟಬಾರ್ದು, ಅಲ್ಲೇ ಸತ್ತು ಬಿಡ್ಬೇಕು ಅನ್ನೋ ಹಂಗೆ ಆಗಿಬಿಟ್ಟತ್ರ ನಮಗೆ. ದಿನ ಬಂದು ನಿಗ್ರಹ ಕೊಡತ್ತಾರ್ರಿ. ತಿಂಗಳದಾಗ 4 ಬರ್ತಾವ್ರಿ. ನಾವು ಏನು ಮಾಡಿ ತುಂಬುದ್ರಿ? 2700 ಕಂತ ಬರ್ತಾವ್ರಿ. ಏನು 50 ಅಲ್ರಿ, 10 ಅಲ್ರಿ, 20 ಅಲ್ರಿ. ನಮಗೆ ಯಾರು ಓಣ್ಯಾಗೂ ಎಲ್ಲರೂ ಅದಾವ್ರಿ. ಯಾರು 10 ರೂಪಾಯಿ ಕೊಡೋದಿಲ್ಲ ರೀ. ಯಾವಾಗ ಹೋಗ್ರಿ, ಯಾರನ್ನ ಕೇಳಿದ್ರೆ ನಾವು ಎಲ್ಲರ ಹೋಗಿ ಅಡಿಕೊಂಡ್ರೆ ಒಳಗೆ ಬಂದ ಕುಂತಾರು, ಎದ್ದು ಹೋಗೋದಿಲ್ಲ ರೀ ಅವ್ರು. ಅದಕ್ಕೆ ರೀ ಈಗ ನಾವು ಏನು ಮಾಡ್ಬೇಕನ್ನತ್ರಿ? ಸಾಯ್ದು ಒಂದು ಜೀವನ ಬೇಡ, ನಾವು ಸತ್ತು ಬಿಡ್ಬೇಕಂತೇಳಿ ನಾವು ಇದನ್ನು ಪ್ಲ್ಯಾನ್ ಮಾಡಿದೇವ್ರಿ. ಸರ್ಕಾರ ಐತಮ್ಮ ನಿಮ್ಮ ಜೊತೆ ಅಂತ ಮಾತುಗಳು ಮಾತಾಡಬಾರ್ದು. ಮೋಸ ಮಾಡಿದವ್ರು ದೂರ ಕೊಡ್ಬೇಕು ನೀವು. ಇಲ್ಲ, ನಾವು ಜೀವನ ಬ್ಯಾಡ ಅಂತ ಬ್ಯಾಸರ ಆಗಿಬಿಟ್ಟದ್ರಿ. ಗಂಡು ಕುಡಕ್ರಿ, ದಿನ ಬಡಿತಾನ್ರಿ ಗಂಡ್ರಿ. ನಾವು ಏನು ಒಬ್ಬಾಕಿ, ನಾ ಹೆಣ್ಮಗಳು ಒಬ್ಬಾಕಿನ ದುಡಿಯಾಕ್ರಿ. ದಿನ ಗಂಡು ಕುಡ್ಕುಡ್ದು ಅಲ್ಲಿ ಇಲ್ಲಿ ಬೀಳ್ತಾನ್ರಿ. ನಾನು ಒಂದು ಆಸೆಗೆ ತಕೊಂಡೇನ್ರಿ, ಮನೆ ಬಿದ್ದಿತ್ರಿ. ಅದಕ್ಕೆ ನಾನು ಏನ್ರಿ ಕಟ್ಕೋಬೇಕು ಅಂತೇಳಿ ಸಾಲ ತಕೊಂಡೇನ್ರಿ. ಹಿಂಗೆ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗಿಲ್ರಿ. ಈಗ ರೀ ನಮ್ಮ ಊರು ಗೌಡ್ರು ಏನ್ರಿ ಮಾಡೋಣ್ರಿ, ಆ ಜೀವನಕ್ಕೆ ಯಾಕೆ ಹಿಂಗೆ ಅದು ಮಾಡ್ಕೋತೀರಿ ಅಂತೇಳಿ ನಮ್ಮ ಜೀವನ ನೀವು ಏನ್ರಿ ಮಾಡ್ಕೋಬೇಡ ಅಂತೇಳ್ರಿ ನಮ್ಗೆ ಬೆನ್ನು ಹತ್ತಿದಾರ್ರಿ. ಅವ್ರ ಮಕ್ಕ ನೋಡಿ ನಮ್ಮನ್ನು ಬದುಕಿಸ್ತಾನ ನಾವು ಅವ್ರ ಬೆನ್ನು ಹತ್ತಿ ಇವತ್ತು ಬಂದೇವ್ರಿ. ಹ್ಞೂ ರೀ. ನೀ ಎಷ್ಟು ಲೋನ್ ತೊಗೊಂಡಿದ್ದೀವ? ನಾವು 4 ರೀ. 4 ಲಕ್ಷ? 4 ಲೋನ್ 4 ರೀ. ಲೋನ್ ರೀ 50,000 ರೀ. 2 ಲಕ್ಷ ರೀ. 2 ಲಕ್ಷ ರೂಪಾಯಿ. ಏನು ಹೆಂಗೆ ಕಿರುಕುಳ ಹೆಂಗೆ ಕೊಡ್ತಾರೆ ನಿಮ್ಗೆ? ಏನು ರೀ ಫೈನಾನ್ಸ್ದವ್ರು ಬಂದು ಏನಂತಾರೆ ಅಮ್ಮ ನಿಮ್ಗೆ? ಫೈನಾನ್ಸ್ದವ್ರು ಬಂದ್ರಿ ನಮಗೆ ರೀ, ಒಟ್ಟು ನೀವು ತುಂಬಲಿಲ್ಲ ಅಂದ್ರೆ ನಾವೇನು ಹೋಗೋದಿಲ್ಲ, ಏನು ಬೇಕಾದ್ ಮಾಡ್ಕೊಡ್ರಿ, ನಿಮ್ಮ ಜೀವಕ್ಕೆ ಮಾಡ್ಕೊಂಡು ಬೇಕಾದ್ರೆ ಮರನು ಉತ್ತಾರ ಕೊಡ್ರಿ, ಬೇಕಾರೆ ನೀವು ಸತ್ರ ನಮ್ಮ ಮರನು ಉತ್ತಾರ ನಮ್ಗೆ ಇದನ್ನ ಮಾಡಿದೆ ರೀ, ಮರನು ಉತ್ತಾರ ತಗೋತೇವೆ, ನಮಗೇನು ಸಾಲೆಲ್ಲ ಮಣ್ಣಾ ಹಾಕತ್ರಿ, ಮತ್ತು ನೀವು ಬೇಕಾದ್ರೆ ಸತ್ರು ನಡಿತೈತೆ ಅಂತ ಭಾಳ ನಮ್ಗೆ ಒಟ್ಟು ದಿನ ಮನೆಗೆ ಏನಾರ. ಈಗ ತಾರೀಕು ಬಂದು ನೋಡ್ರಿ, ಈಗ 1, 2, 4 ತನಕ ಈಗ 4 ಸಂಘ
ಅವ್ನ ಹಲ್ಲಾಗ ನಾನು ಹಾಟ್ ಹಡ್ಸಲಿ ಅವ ಮಾಡಿದಾನ್ರಿ ಇಲ್ದ್ರ ನಾವು ಏನಂದ್ರೆ ಏನು ಒಂದು ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಿರ್ತಕ್ಕಂಥದ್ದು. ಒಬ್ಬ ಏನು ಹೊಳೆಪ ದಡ್ಡಿ ಮಾಡಿದಂಥ ಒಂದು ಅನಾಹುತದಿಂದ ಈ ಒಂದು ಅವರ ಜೀವನವೇ ಈಗ ಏನು ನರಕ ಆಗಿರ್ತಕ್ಕಂಥದ್ದು. ಬನ್ನಿ ಮಾತನಾಡೋದಕ್ಕೆ ಏನು ದಶರಥ್ ಆ ಊರಿನ ಏನು ಮಹಿಳೆಯರ ಪರವಾಗಿ ಹೋರಾಟ ಮಾಡುವಂತ ಇದು ಬಂದಿದೆ, ಅವ್ರ ಕೇಳೋಣ. ಏನಾಗಿದೆ ಸರ್ ನಿಮ್ಮ ಊರಾಗ ಎಷ್ಟು ಜನ ತೊಗೊಂಡಿದ್ದಾರೆ? ನಮ್ಮ ಊರಾಗ ಸುಮಾರು 60 ಜನ, ಒಬ್ಬರು 2 ಲಕ್ಷ ತೊಗೊಂಡಿದ್ದಾರೆ, ಒಬ್ಬರು 1 ಲಕ್ಷ ತೊಗೊಂಡಿದ್ದಾರೆ, ಒಬ್ಬರು 50,000 ಅಂತ ತೊಗೊಂಡಿದ್ದಾರೆ. ತೊಗೊಂಡು ಏನು ಮಾಡಿದ್ದಾರೆ ಅಂದರೆ ಕೇವಲ ಅವರಿಗೆ 10% 15% ಮಾತ್ರ ಕೊಟ್ಟಿದ್ದಾರೆ 1 ಲಕ್ಷದೊಳಗೆ. ಅಷ್ಟು ಕೊಟ್ಟಂಥ ಅಷ್ಟು ಅಮೌಂಟನ್ನು ದೋಚ್ಕೊಂಡು ಹೋಗಿದ್ದಾರೆ. 1 ಅಥವಾ 2 ಕಂತ ಮಾತ್ರ ಕಟ್ಟಿದ್ದಾರೆ. ಆ ಕಟ್ಟಿದಂಥ ಸಂದರ್ಭದೊಳಗೆ ಇವ್ರಿಗೆ ಏನಾಗೈತಿ, ಆಸೆ ಆಗೈತೆ ಮತ್ತು ಕೆಲವೊಂದಷ್ಟು ಜನರಿಗೆ. ಎಲ್ಲರೂ ಕೂಡ ಇದು ಯಾವ ರೀತಿಯಾದ ಸ್ಕ್ಯಾಮ್ ಐತೆ ಅಂದ್ರೆ ತಮಗೆ ಹೇಳ್ಬೇಕಂದ್ರೆ ಫೈನಾನ್ಸ್ದವರು ಆಮೇಲೆ ಈ ಹೊಳೆಪ್ಪ ದಡ್ಡಿ ಇವರೆಲ್ಲರೂ ಕೂಡ ಒಂದೇ. ಅವ್ರನ್ನ ಮೊದಲ ಫೈನಾನ್ಸ್ದವ್ರನ್ನ ಚೂ ಬಿಡೋದು, ಇವ್ರಿಗೆ ಅಮೌಂಟ್ ಕೊಡೋದು, ಹಿಂದಿಂದ ಬಂದು ಅವ್ರು ಸಂದಾಯ ಮಾಡ್ಕೊಂಡು ಹೋಗೋದು, ಈ ರೀತಿಯಾದಂಥ ಕೆಲಸ ಮಾಡ್ಯಾರ. ಮತ್ತು ಈ ಯಾರಲ್ಲಿ ಮಾಡಿದಾರೆ ಇದನ್ನಂದ್ರೆ ಯಾರು ಸ್ವಲ್ಪ ಶಿಕ್ಷಣ ವಂಚಿತ ಆದಂಥ ಮುಂದೆ ST ಜನಾಂಗ SC ಜನಾಂಗ ಏನೈತಿಲ್ಲ ಇಂಥಲ್ಲಿ ಮಾತ್ರ ಮಾಡಿದ್ದಾರೆ ಅವರು. ಈ ಉಳಿದ ಜನರಂತೇಳಿ ಹೋಗಿಲ್ಲ ಅವರು. ಅಲ್ಲಿ ಹೋಗಿ ಪಾಪ ಅವರಿಗೆ ಮೋಸ ಮಾಡಿ 1 ಲಕ್ಷ 2 ಲಕ್ಷ ಹಣವನ್ನು ಸಂದಾಯ ಮಾಡಿದಂಥ ಸಂದರ್ಭದೊಳಗೆ ಮುಂಜಾನೆ ಬಂದು ಕುಂತ್ರೆ ಸಂಜೆವರೆಗೂ ಹೊರಗೆ ಹೋಗಂಗಿಲ್ಲ. ನನ್ನ ಹತ್ರ ವಿಡಿಯೋನು ಮಾಡಿದ್ದೇನೆ ಅವ್ರದ್ದು. ಅವ್ರಿಗೆ ನಾನು ವಾರ್ನೂ ಕೂಡ ಮಾಡಿದ್ದೇನೆ. ನೀವು ಈ ರೀತಿಯಾಗಿ ಮಾಡಿದರೆ ನಾನು ರಾಜ್ಯ ಮಟ್ಟದೊಳಗೆ ಇದನ್ನು ಹೋರಾಟ ಮಾಡ್ಬೇಕಂತೇಳಿ ಅವ್ರಿಗೆ ಹೇಳೇನು ನಾನು ಫೈನಾನ್ಸ್ದವ್ರು. ಆದರೂ ಕೂಡ ಕೇಳಿಲ್ಲ ಅವರು. ಬಂದ ಅವರು ಒಬ್ಬ ಫೈನಾನ್ಸ್ನವ್ರು ಕೇಳ್ತಾನಂತೆ, ನಿಮ್ಮ ತಾಳಿ ಮಾರಿಕೊಡ್ರಿ, ನಿಮ್ಮ ಗಂಡರನ್ನ ಮಾಡಿಕೊಡ್ರಿ, ನಿಮ್ಮ ಮಕ್ಕಳನ್ನ ಮಾರಿಕೊಡ್ರಿ ಅಂತ ಕೇಳ್ತಾನೆ. ಈ ನೀಚ ಸೊಳ ಮಕ್ಕಳು ಇವರು ಫೈನಾನ್ಸ್ದವರು. ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಂತೈತೇನೆ? ಈ ಫೈನಾನ್ಸ್ಗಳನ್ನು ಇಮಿಡಿಯೇಟ್ ಆಗಿ ಇವತ್ತು ಬ್ಯಾನ್ ಮಾಡುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಪ್ರತಿದಿನ ಮುಂಜಾನೆ 10 ಗಂಟೆದಿಂದ ಸಂಜೆ 6 ಗಂಟೆಗೆ ಕೇವಲ 200 ರೂಪಾಯಿಗೆ ಕೂಲಿ ಮಾಡುವಂಥ ಒಂದು ಜನಾಂಗ, ಅವತ್ತು 200 ರೂಪಾಯಿ ತಂದ ಅವತ್ತು ತನ್ನ ಹೊಟ್ಟೆ ಬಟ್ಟೆ ಮಾಡುವಂಥ ಜನಾಂಗ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಇವರ ಕಪಿ ಮುಷ್ಟಿ ಒಳಗೆ ಫೈನಾನ್ಸ್ದವ್ರ ಕಪಿ ಮುಷ್ಟಿ ಒಳಗೆ ಸಿಕ್ಕೊಂಡ ಆತ್ಮಹತ್ಯೆಗೆ ಶರಣಾಗುವಂಥ ಕೆಲಸ ಮಾಡತ್ತಾರೆ. ಆ್ಯಕ್ಚುಲಿ ನಿಮಗೆ ನಿಜವಾಗಿ ಹೇಳ್ಬೇಕಂದ್ರೆ ಈ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ಒಬ್ಬಳು ಹೆಣ್ಮಗಳು ಬಾವಿ ಬಿದ್ದಂಥ ಹೆಣ್ಮಗಳನ್ನ ಇಡೀ ಓಣಿ ಮಂದಿ ಜನ ಎಲ್ಲ ಹೋಗಿ ಅವ್ರನ್ನ ಬದುಕಿಸ್ಕೊಂಡು ಬರುವಂಥ ಕೆಲಸ ಮಾಡಿದರು. ಅಷ್ಟೂರು ಇಮಿಡಿಯೇಟ್ ಆಗಿ ನನ್ನ ಹತ್ರ ಓಡಿ ಬಂದ ಟೈಮ್ನೊಳಗೆ ಯಾರೂ ಕೂಡ ಜೀವ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡ್ರಿ. ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ನಿಮ್ಮ ಪರವಾಗಿ ಮಾಧ್ಯಮಗಳಿದೆ, ಮಾಧ್ಯಮಗಳು ಎಲ್ಲರೂ ನಿಮ್ಮ ಪರವಾಗಿ ನಿಂದಿರ್ತಾವೆ, ನಿಮಗೊಂದು ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡ ಇವತ್ತು ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಬೇಕು, ಒಂದು ವಿಷಯವನ್ನು ತಿಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಖಾನಾಪುರ ತಾಲೂಕಿನಿಂದ ಎಲ್ಲ ಮಹಿಳೆಯರನ್ನು ಕರ್ಕೊಂಡು. ದಶರಥ್, ಇದು ಏನಂದ್ರೆ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಕೇವಲ ಒಂದು ಕಡೆ ನಡೆದಂಥ ಅಂದರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತಕ್ಷೇತ್ರ ಆಗಿರ್ಬೋದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತಕ್ಷೇತ್ರ ಆಗಿರ್ಬೋದು, ಖಾನಾಪುರ ಮತಕ್ಷೇತ್ರ ಆಗಿರ್ಬೋದು, ಎಲ್ಲೆಲ್ಲಿ SC ST ಜನ ಅಂದರೆ ಹಿಂದುಳಿದ ವರ್ಗದ ಜನ ಇದ್ದಾರೋ, ಎಲ್ಲೆಲ್ಲಿ ದುಡಿಯುವಂಥ ವರ್ಗ ಇದೆಯೋ ಆ ವರ್ಗದ ಜನರಲ್ಲೇ ಒಂದು ಸ್ವಸಹಾಯ ಸಂಘವನ್ನು ಮಾಡಿ ಫೈನಾನ್ಸ್ ಮೂಲಕ ಅವರಿಗೆ ಹಣವನ್ನು ಏನು ಸಾಲವನ್ನು ಕೊಡಿಸಿ ಆ ಸಾಲದಲ್ಲಿ ಅರ್ಧ ಹಣವನ್ನು ಅವರೇ ಇಟ್ಟುಕೊಂಡು ಈ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದು. 4 ಫೈನಾನ್ಸ್ನಲ್ಲಿ ಸಾಲ ತೆಗೆದುಕೊಂಡು ಇವರಿಗೆ ವಂಚನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫೈನಾನ್ಸರ್ ಬಂದವರು ಕಿರುಕುಳ ಕೊಡ್ತಿದ್ದಾರೆ. ಹೀಗಾಗಿ ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ದಶರಥ್, ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.